ಆರ್ನಳ್ಳಿಯಲ್ಲಿ ಭಾರತ ದೇಶದ ಇತಿಹಾಸ, ಅದರಲ್ಲೂ ಕರ್ನಾಟಕ ರಾಜ್ಯ ದಾಸೋಹಿಗಳು, ಪರಮ ಪೂಜ್ಯರು, ಸ್ವಾಮಿಗಳ ಕೈಯಿಂದ ಇವತ್ತು ಕೋಡಿಮಠ ಸ್ವಾಮಿಗಳ ಕೈಯಿಂದ ಮಸೀದಿಯ ಉದ್ಘಾಟನೆ ಆಯಿತು. ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಹೈದರಾಲಿಯ ನಂತರ ಇಂಥ ಒಂದು ಕಾರ್ಯಕ್ರಮ ನಡೆದಿದ್ದರೆ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕೋಡಿಹಳ್ಳಿಯಲ್ಲಿ ಇದು ಇತಿಹಾಸದಲ್ಲಿ ಬರೆದಿಡ್ತಕ್ಕಂಥದ್ದು. ಸೂರ್ಯ ಚಂದ್ರದ ಇರುವವರೆಗೂ ಕೋಡಿಮಠದವರ ಆಶೀರ್ವಾದ. ಈ ಮಸೀದಿ ಉದ್ಘಾಟನೆ ಮಾಡಿದ ಅಷ್ಟೇ ಅಲ್ಲ, ಇದಕ್ಕೆ ಬೇಕಾದಂಥ ಹಣ ಸಹಾಯ. ಯಾಕಂತ ಹೇಳಿದ್ರೆ ಲಿಂಗವಂತರು ಯಾವತ್ತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ವಿದ್ಯಾ ದಾಸೋಹ, ಅನ್ನ ದಾಸೋಹವನ್ನು ಕೊಡ್ತಕ್ಕಂಥ ಪಾರಂಪರೆ ಇವತ್ತು ಲಿಂಗವಂತರಲ್ಲಿ ನಡ್ಕೊಂಡು ಬಂದಿದೆ. ನಾನು ಕೂಡ ಸಿರಿಗೆರೆ ಮಠದ ದಾಸೋಹಿ 62ನೇ ಇಸ್ವಿ 63ನೇ ಇಸ್ವಿಯಲ್ಲಿ ಆ ಮಠದಲ್ಲಿ ವಿದ್ಯಾಭ್ಯಾಸ ಕಲ್ತ್ಕೊಂಡು ಶರಣ ಪರಂಪರೆಯನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಮುಸ್ಲಿಂ ಸಮಾಜದವರು ಮತ್ತು ಶರಣರು ಈ ಸೂಫಿ ಪರಂಪರೆ ಗುಲ್ಬರ್ಗದಲ್ಲಿ ಬಂಧನವಾದವರು, ಶರಣ ಬಸಪ್ಪ ಅಪ್ಪರು, ಅಲ್ಲಿಂದ ಹಿಡಿದು ಟಿಪ್ಪು ಸುಲ್ತಾನ್ ಕಾಲದವರು ಅದು ಕೂಡ್ಕೊಂಡು ಮಾಡ್ಕೊಂಡು ಬಂದಿದೆ. ನನ್ನ ಆಸೆ ಸೂರ್ಯಚಂದ್ರಾದಿ ಇರುವವರೆಗೂ ಈ ಎರಡೂ ಸಮಾಜದಲ್ಲಿ ಅದೇ ರೀತಿಯಾದಂಥ ಬಾಂಧವ್ಯ ಮತ್ತು ಪರಸ್ಪರ ಸಹಕಾರ ನಡ್ಕೊಂಡು ಬರಲಿ ಅಂತೇಳಿ ಭಗವಂತನ ಪ್ರಾರ್ಥಿಸಿ ಸ್ವಾಮಿಗಳ ಪಾಲನೆ ನಮಸ್ಕರಿಸಿ ಅವರಿಗೆ ನಾನು ಧನ್ಯವಾದಗಳು ಸಮಾಜದ ಆರ್ನಳ್ಳಿಯಲ್ಲಿ ಭಾರತ ದೇಶದ ಇತಿಹಾಸ, ಅದರಲ್ಲೂ ಕರ್ನಾಟಕ ರಾಜ್ಯ ದಾಸೋಹಿಗಳು, ಪರಮ ಪೂಜ್ಯರು, ಸ್ವಾಮಿಗಳ ಕೈಯಿಂದ ಇವತ್ತು ಕೋಡಿಮಠ ಸ್ವಾಮಿಗಳ ಕೈಯಿಂದ ಮಸೀದಿಯ ಉದ್ಘಾಟನೆ ಆಯಿತು. ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಹೈದರಾಲಿಯ ನಂತರ ಇಂಥ ಒಂದು ಕಾರ್ಯಕ್ರಮ ನಡೆದಿದ್ದರೆ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕೋಡಿಹಳ್ಳಿಯಲ್ಲಿ ಇದು ಇತಿಹಾಸದಲ್ಲಿ ಬರೆದಿಡ್ತಕ್ಕಂಥದ್ದು. ಸೂರ್ಯ ಚಂದ್ರದ ಇರುವವರೆಗೂ ಕೋಡಿಮಠದವರ ಆಶೀರ್ವಾದ. ಈ ಮಸೀದಿ ಉದ್ಘಾಟನೆ ಮಾಡಿದ ಅಷ್ಟೇ ಅಲ್ಲ, ಇದಕ್ಕೆ ಬೇಕಾದಂಥ ಹಣ ಸಹಾಯ. ಯಾಕಂತ ಹೇಳಿದ್ರೆ ಲಿಂಗವಂತರು ಯಾವತ್ತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ವಿದ್ಯಾ ದಾಸೋಹ, ಅನ್ನ ದಾಸೋಹವನ್ನು ಕೊಡ್ತಕ್ಕಂಥ ಪಾರಂಪರೆ ಇವತ್ತು ಲಿಂಗವಂತರಲ್ಲಿ ನಡ್ಕೊಂಡು ಬಂದಿದೆ. ನಾನು ಕೂಡ ಸಿರಿಗೆರೆ ಮಠದ
ದಾಸೋಹಿ 62ನೇ ಇಸ್ವಿ 63ನೇ ಇಸ್ವಿಯಲ್ಲಿ ಆ ಮಠದಲ್ಲಿ ವಿದ್ಯಾಭ್ಯಾಸ ಕಲ್ತ್ಕೊಂಡು ಶರಣ ಪರಂಪರೆಯನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಮುಸ್ಲಿಂ ಸಮಾಜದವರು ಮತ್ತು ಶರಣರು ಈ ಸೂಫಿ ಪರಂಪರೆ ಗುಲ್ಬರ್ಗದಲ್ಲಿ ಬಂಧನವಾದವರು ಶರಣ ಬಸಪ್ಪ ಅಪ್ಪರು ಅಲ್ಲಿಂದ ಹಿಡಿದು ಟಿಪ್ಪು ಸುಲ್ತಾನ್ ಕಾಲದವರು ಅದು ಕೂಡ್ಕೊಂಡು ಮಾಡ್ಕೊಂಡು ಬಂದಿದೆ. ನನ್ನ ಆಸೆ ಸೂರ್ಯಚಂದ್ರಾದಿ ಇರುವವರೆಗೂ ಈ ಎರಡೂ ಸಮಾಜದಲ್ಲಿ ಅದೇ ರೀತಿಯಾದಂಥ ಬಾಂಧವ್ಯ ಮತ್ತು ಪರಸ್ಪರ ಸಹಕಾರ ನಡ್ಕೊಂಡು ಬರಲಿ ಅಂತೇಳಿ ಭಗವಂತನ ಪ್ರಾರ್ಥಿಸಿ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ಅವರಿಗೆ ನಾನು ಧನ್ಯವಾದಗಳು ಸಮಾಜದ ಆರ್ನಳ್ಳಿಯಲ್ಲಿ ಭಾರತ ದೇಶದ ಇತಿಹಾಸ, ಅದರಲ್ಲೂ ಕರ್ನಾಟಕ ರಾಜ್ಯ ದಾಸೋಹಿಗಳು, ಪರಮ ಪೂಜ್ಯರು, ಸ್ವಾಮಿಗಳ ಕೈಯಿಂದ ಇವತ್ತು ಕೋಡಿಮಠ ಸ್ವಾಮಿಗಳ ಕೈಯಿಂದ ಮಸೀದಿಯ ಉದ್ಘಾಟನೆ ಆಯಿತು. ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಹೈದರಾಲಿಯ ನಂತರ ಇಂಥ ಒಂದು ಕಾರ್ಯಕ್ರಮ ನಡೆದಿದ್ದರೆ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕೋಡಿಹಳ್ಳಿಯಲ್ಲಿ ಇದು ಇತಿಹಾಸದಲ್ಲಿ ಬರೆದಿಡ್ತಕ್ಕಂಥದ್ದು. ಸೂರ್ಯ ಚಂದ್ರಾದಿ ಇರುವವರೆಗೂ ಕೋಡಿ ಮಠದವರ ಆಶೀರ್ವಾದ. ಈ ಮಸೀದಿ ಉದ್ಘಾಟನೆ ಮಾಡಿದ ಅಷ್ಟೇ ಅಲ್ಲ, ಇದಕ್ಕೆ ಬೇಕಾದಂಥ ಹಣ ಸಹಾಯ. ಯಾಕಂತ ಹೇಳಿದ್ರೆ ಲಿಂಗವಂತರು ಯಾವತ್ತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ವಿದ್ಯಾ ದಾಸೋಹ, ಅನ್ನೋ ದಾಸೋಹವನ್ನು ಕೊಡ್ತಕ್ಕಂಥ ಪಾರಂಪರೆ ಇವತ್ತು ಲಿಂಗವಂತರಲ್ಲಿ ನಡ್ಕೊಂಡು ಬಂದಿದೆ. ನಾನು ಕೂಡ ಸಿರಿಗೆರೆ ಮಠದ ದಾಸೋಹಿ 62ನೇ ಇಸ್ವಿ 63ನೇ ಇಸ್ವಿಯಲ್ಲಿ ಆ ಮಠದಲ್ಲಿ ವಿದ್ಯಾಭ್ಯಾಸ ಕಲ್ತ್ಕೊಂಡು ಶರಣ ಪರಂಪರೆಯನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಮುಸ್ಲಿಂ ಸಮಾಜದವರು ಮತ್ತು ಶರಣರು ಈ ಸೂಫಿ ಪರಂಪರೆ ಗುಲ್ಬರ್ಗದಲ್ಲಿ ಬಂಧನವಾದವರು ಶರಣ ಬಸಪ್ಪ ಅಪ್ಪರು ಅಲ್ಲಿಂದ ಹಿಡಿದು ಟಿಪ್ಪು ಸುಲ್ತಾನ್ ಕಾಲದವರು ಅದು ಕೂಡ್ಕೊಂಡು ಮಾಡ್ಕೊಂಡು ಬಂದಿದೆ. ನನ್ನ ಆಸೆ ಸೂರ್ಯಚಂದ್ರಾದಿ ಇರುವವರೆಗೂ ಈ ಎರಡೂ ಸಮಾಜದಲ್ಲಿ ಅದೇ ರೀತಿಯಾದಂಥ ಬಾಂಧವ್ಯ ಮತ್ತು ಪರಸ್ಪರ ಸಹಕಾರ ನಡ್ಕೊಂಡು ಬರಲಿ ಅಂತೇಳಿ ಭಗವಂತನ ಪ್ರಾರ್ಥಿಸಿ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ಅವರಿಗೆ ನಾನು ಧನ್ಯವಾದಗಳು ಸಮಾಜದ